ಒಮ್ಮೆ ಕಣ್ಮುಚ್ಚಿ ಯೋಚನೆ ಮಾಡಿ ನೋಡಿ. ಇಬ್ಬರು ವ್ಯಕ್ತಿಗಳು ಒಂದೇ ಮಾರುಕಟ್ಟೆಯನ್ನು ಗಮನಿಸುತ್ತಿದ್ದಾರೆ ಎಂದು ಕಲ್ಪಿಸಿಕೊಳ್ಳಿ. ಅದರಲ್ಲಿ ಒಬ್ಬ ವ್ಯಕ್ತಿಗೆ ಆ ಮಾರುಕಟ್ಟೆಯೂ ಕೇವಲ ಒಂದೇ ರಾತ್ರಿಯಲ್ಲಿ ತನ್ನನ್ನು ಕುಬೇರನನ್ನಾಗಿ ಮಾಡುವ ಮಾಯಾಲೋಕದಂತೆ ಕಾಣುತ್ತಿದೆ. ಅವನ ಕಣ್ಣುಗಳಲ್ಲಿ ಕೇವಲ ಲಾಭದ ದುರಾಸೆ ತುಂಬಿದೆ. ಆದರೆ ಅದೇ ಮಾರುಕಟ್ಟೆಯನ್ನು ನೋಡುತ್ತಿರುವ ಇನ್ನೊಬ್ಬ ವ್ಯಕ್ತಿಗೆ ಅಲ್ಲಿ ಅಡಗಿರುವ ದೊಡ್ಡ ಆಳವಾದ ಬಲೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಆ ಬಲೆಯು ತನ್ನ ಜೀವನದ ಸಂಪೂರ್ಣ ಗಳಿಕೆಯನ್ನು ಒಂದೇ ಕ್ಷಣದಲ್ಲಿ ನುಂಗಿ ಹಾಕಬಹುದು ಎಂಬ ಅರಿವು ಅವನಿಗಿದೆ. ಗಮನಿಸಿ, ಇಬ್ಬರು ನೋಡುತ್ತಿರುವುದು ಒಂದೇ ಮಾರುಕಟ್ಟೆಯನ್ನು ಮತ್ತು ಒಂದೇ ಅಂಕಿ ಅಂಶಗಳನ್ನು. ಆದರೆ ಆ ಅಂಕಿ ಅಂಶಗಳ ಹಿಂದಿರುವ ನಿಜವಾದ ಸತ್ಯವನ್ನು ಓದುವ ಕಲೆ ಕೇವಲ ಒಬ್ಬರಿಗೆ ಮಾತ್ರ ಒಲಿದಿದೆ. ಭ್ರಮೆಯ ಹಿಂದೆ ಓಡುವುದಕ್ಕೂ ಮತ್ತು ಸತ್ಯವನ್ನು ಅರಿತು ಹೆಜ್ಜೆ ಇಡುವುದಕ್ಕೂ ಇರುವ ಈ ದೊಡ್ಡ ವ್ಯತ್ಯಾಸವೇ ಜೂಜಾಟ ಮತ್ತು ನಿಜವಾದ ಹೂಡಿಕೆಯ ನಡುವಿನ ಅಂತರವಾಗಿದೆ. ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ನನ್ನ ಪ್ರೀತಿಯ ಸ್ನೇಹಿತರೆ, ಇಂದು ನಾವು ಬೆಂಜಮಿನ್ ಗ್ರಹಾಂ ಮತ್ತು ಡೇವಿಡ್ ಡ್ಯಾಡ್ ಅವರು ರಚಿಸಿರುವ ಸೆಕ್ಯೂರಿಟಿ ಅನಾಲಿಸಿಸ್ ಎಂಬ ಅದ್ಭುತ ಪುಸ್ತಕದ ಒಳಹೊಕ್ಕು ನೋಡೋಣ ಬನ್ನಿ. ಈ ಪುಸ್ತಕವು ಕೇವಲ ಒಂದು ಪುಸ್ತಕವಲ್ಲ, ಇದೊಂದು ಹೂಡಿಕೆಯ ಪವಿತ್ರ ಗ್ರಂಥವಿದ್ದಂತೆ. ವಾರೆನ್ ಬಫೆಟ್ ಅವರಂತಹ ಶ್ರೇಷ್ಠ ಹೂಡಿಕೆದಾರರು ಈ ಪುಸ್ತಕವನ್ನು ತಮ್ಮ ಬೈಬಲ್ ಎಂದು ಕರೆದಿದ್ದಾರೆ ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು. ನೋಡಿ, ಈ ಪುಸ್ತಕವು ನಿಮಗೆ ನಾಳೆಯೇ ಶ್ರೀಮಂತರಾಗುವ ಯಾವುದೇ ಸುಳ್ಳು ಭರವಸೆಗಳನ್ನು ನೀಡುವುದಿಲ್ಲ. ಬದಲಾಗಿ ಇದು ನಿಮಗೆ ಒಂದು ಶಿಸ್ತನ್ನು ಕಲಿಸುತ್ತದೆ. ಮಾರುಕಟ್ಟೆಯ ಗದ್ದಲದ ನಡುವೆ ನಿಜವಾದ ಮೌಲ್ಯವನ್ನು ಹುಡುಕುವ ಒಂದು ದೃಷ್ಟಿಯನ್ನು ಕರುಣಿಸುತ್ತದೆ. ಮಾರುಕಟ್ಟೆಯು ಸುಳ್ಳು ಹೇಳುತ್ತಿರುವಾಗ ಅದನ್ನು ಪತ್ತೆಹಚ್ಚುವ ಮತ್ತು ಎಲ್ಲರೂ ಗೊಂದಲದಲ್ಲಿರುವಾಗ ಅತ್ಯಂತ ಆತ್ಮವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಇದು ನೀಡುತ್ತದೆ. ಮಾರುಕಟ್ಟೆ ಕುಸಿದಾಗ ಕೆಲವರು ಮಾತ್ರ ಹೇಗೆ ಪಾರಾಗುತ್ತಾರೆ ಮತ್ತು ಉಳಿದವರು ಎಲ್ಲವನ್ನೂ ಹೇಗೆ ಕಳೆದುಕೊಳ್ಳುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ದಶಕಗಳ ಕಾಲ ಕೆಲವು ಹೂಡಿಕೆಗಳು ಮಾತ್ರ ನಿರಂತರವಾಗಿ ಬೆಳೆಯಲು ಕಾರಣವೇನು ಮತ್ತು ಇನ್ನೂ ಕೆಲವು ಒಂದೇ ಒಂದು ತಪ್ಪಾದ ಹೆಜ್ಜೆಯಿಂದ ನಾಶವಾಗಲು ಕಾರಣವೇನು ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ. ಇದಕ್ಕೆಲ್ಲ ಕಾರಣವಾದ ಒಂದು ಸರಳವಾದ ಆದರೆ ಬಹಳ ಮುಖ್ಯವಾದ ವಿಚಾರವನ್ನು ಈ ಪುಸ್ತಕವು ನಿಧಾನವಾಗಿ ನಮ್ಮ ಮುಂದೆ ಬಿಚ್ಚಿಡುತ್ತದೆ. ಆ ವಿಚಾರ ಎಷ್ಟೊಂದು ಸರಳವಾಗಿದೆ ಎಂದರೆ ಅನೇಕರು ಅದನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆದರೆ ಅದೇ ವಿಚಾರ ನಮ್ಮನ್ನು ಸರ್ವನಾಶದಿಂದ ಪಾರು ಮಾಡಿ ಸಂಪತ್ತಿನ ಬಾಗಿಲನ್ನು ತೆರೆಯುತ್ತದೆ. ಆ ಮಹಾನ್ ವಿಚಾರವೇ ಮಾರ್ಜಿನ್ ಆಫ್ ಸೇಫ್ಟಿ ಅಥವಾ ಸುರಕ್ಷತೆಯ ಅಂತರ. ಬನ್ನಿ, ಈ ಅದ್ಭುತ ಪಯಣವನ್ನು ನಾವು ಪುಸ್ತಕದ ಮೊದಲನೇ ಭಾಗದಿಂದ ಆರಂಭಿಸೋಣ. ಅಧ್ಯಾಯ 1 ಮತ್ತು 2 ನಮಗೆ ಸೆಕ್ಯೂರಿಟಿ ಅನಾಲಿಸಿಸ್ ಎಂದರೆ ಏನು ಮತ್ತು ಅದರ ಮಿತಿಗಳು ಏನು ಎಂಬುದನ್ನು ಬಹಳ ಸ್ಪಷ್ಟವಾಗಿ ವಿವರಿಸುತ್ತವೆ. ಲೇಖಕರು ನಮಗೆ ಒಂದು ಕಹಿಯಾದ ಸತ್ಯವನ್ನು ನೆನಪಿಸುತ್ತಾರೆ. ನಾವು ಭವಿಷ್ಯವನ್ನು ಖಚಿತವಾಗಿ ಊಹಿಸಲು ಸಾಧ್ಯವಿಲ್ಲ, ಆದರೆ ಮುಂಬರುವ ದಿನಗಳಿಗಾಗಿ ನಾವು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬಹುದು. ಯಾವುದೇ ಒಂದು ದೊಡ್ಡ ಪಯಣವನ್ನು ಆರಂಭಿಸುವಾಗ ನಮ್ಮ ಬಳಿ ಒಂದು ನಕ್ಷೆ ಇರಬೇಕು, ಹೌದಲ್ಲವೇ? ಆದರೆ ಆ ನಕ್ಷೆಗೆ ತನ್ನದೇ ಆದ ಮಿತಿಗಳಿದ್ದರೆ ಆಗ ನಾವು ಏನು ಮಾಡಬೇಕು? ನಾವು ಹೂಡಿಕೆಗಾಗಿ ಬಳಸುವ ಉಪಕರಣಗಳು ನಮ್ಮನ್ನು ಕೇವಲ ಒಂದು ನಿರ್ದಿಷ್ಟ ದೂರದವರೆಗೆ ಮಾತ್ರ ಕರೆದೊಯ್ಯಬಲ್ಲವು. ಬೆಂಜಮಿನ್ ಗ್ರಹಾಂ ಮತ್ತು ಡೇವಿಡ್ ಡ್ಯಾಡ್ ಅವರು ಈ ಸವಾಲನ್ನು ನಮ್ಮ ಮುಂದಿಡುತ್ತಾರೆ. ವಿಶ್ಲೇಷಣೆ ಎಂಬುದು ಬಹಳ ಶಕ್ತಿಶಾಲಿಯಾದ ಅಸ್ತ್ರ, ಆದರೆ ಅದು ಪರಿಪೂರ್ಣವಲ್ಲ. ಅದು ಅಡಗಿರುವ ಸತ್ಯಗಳನ್ನು ಹೊರತರುತ್ತದೆ, ಆದರೆ ಯಾವುದೇ ಖಚಿತತೆಯನ್ನು ನೀಡುವುದಿಲ್ಲ. ಪ್ರತಿಯೊಬ್ಬ ಹೂಡಿಕೆದಾರನು ಕಲಿಯಬೇಕಾದ ಮೊದಲ ಪಾಠವೆಂದರೆ ಜ್ಞಾನಕ್ಕೆ ಅದರದೇ ಆದ ಮಿತಿಗಳಿವೆ ಎಂಬುದನ್ನು ಒಪ್ಪಿಕೊಳ್ಳುವುದು. ಆದರೆ ಆ ಮಿತಿಗಳ ಒಳಗೆಯೇ ಅಗಾಧವಾದ ಶಕ್ತಿ ಅಡಗಿದೆ. ಯೋಚನೆ ಮಾಡಿ ನೋಡಿ, ಯಾವುದೇ ವಿಜ್ಞಾನಕ್ಕಾದರೂ ತನ್ನದೇ ಆದ ಮಿತಿಗಳಿವೆ. ಸೆಕ್ಯೂರಿಟಿ ಅನಾಲಿಸಿಸ್ ಕೂಡ ಇದಕ್ಕೆ ಹೊರತಾಗಿಲ್ಲ. ಇದೊಂದು ರೀತಿಯಲ್ಲಿ ವೈದ್ಯರು ರೋಗಿಯನ್ನು ಪರೀಕ್ಷಿಸಿದಂತೆ. ವೈದ್ಯರು ಜೀವದ ಖಾತರಿ ನೀಡಲಾಗುವುದಿಲ್ಲ, ಆದರೆ ರೋಗದ ಲಕ್ಷಣಗಳನ್ನು ಕಂಡುಹಿಡಿದು ಸರಿಯಾದ ಚಿಕಿತ್ಸೆ ನೀಡಬಹುದು ಅಲ್ಲವೇ? ಅದೇ ರೀತಿ ಒಬ್ಬ ವಿಶ್ಲೇಷಕನು ಕಂಪನಿಯ ಹಣಕಾಸು ವರದಿಗಳನ್ನು ಮತ್ತು ಆದಾಯದ ಲೆಕ್ಕಾಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಅಧ್ಯಯನ ಮಾಡುತ್ತಾನೆ. ಆದರೆ ಯುದ್ಧಗಳು, ರಾಜಕೀಯ ಕ್ರಾಂತಿಗಳು ಅಥವಾ ನೈಸರ್ಗಿಕ ವಿಕೋಪಗಳನ್ನು ಊಹಿಸಲು ಯಾವುದೇ ಸಂಖ್ಯೆಗಳಿಂದ ಸಾಧ್ಯವಿಲ್ಲ ಎಂಬುದನ್ನು ನಾವು ಗಮನಿಸಬೇಕು. ಹೀಗಾಗಿ ಮಾರುಕಟ್ಟೆಯಲ್ಲಿ ವಿಶ್ವಾಸಕ್ಕಿಂತ ಹೆಚ್ಚಾಗಿ ವಿನಯತೆ ಇರಬೇಕು. ಈ ವಿಶ್ಲೇಷಣೆಯು ಒಂದು ಬೆಳಕಿನ ಕಿರಣವಿದ್ದ ಹಾಗೆ. ಅದು ಇಡೀ ಕಾಡನ್ನು ಬೆಳಗುವುದಿಲ್ಲ, ಬದಲಾಗಿ ನಾವು ಇಡುವ ಮುಂದಿನ ಹೆಜ್ಜೆಯನ್ನು ಮಾತ್ರ ಸ್ಪಷ್ಟವಾಗಿ ತೋರಿಸುತ್ತದೆ. ಮಾರುಕಟ್ಟೆಯಲ್ಲಿ ಬಹುಪಾಲು ತಪ್ಪುಗಳು ನಡೆಯುವುದು ತಿಳುವಳಿಕೆಯ ಕೊರತೆಯಿಂದಲ್ಲ, ಬದಲಾಗಿ ಅತಿಯಾದ ಆತ್ಮವಿಶ್ವಾಸದಿಂದ. ಈ ವಿಶ್ಲೇಷಣೆಯು ನಮಗೆ ಭ್ರಮೆಯಿಂದ ಹೊರಬಂದು ವಾಸ್ತವದ ನೆಲೆಯಲ್ಲಿ ನಿಲ್ಲಲು ಸಹಾಯ ಮಾಡುತ್ತದೆ. ಈಗ ನಾವು ಅಧ್ಯಾಯ 3ರ ಕಡೆಗೆ ಬರೋಣ. ಇಲ್ಲಿ ನಾವು ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಥವಾ ಆಂತರಿಕ ಮೌಲ್ಯ ಎಂಬ ಬಹಳ ಮುಖ್ಯವಾದ ಪರಿಕಲ್ಪನೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಸೆಕ್ಯೂರಿಟಿ ಅನಾಲಿಸಿಸ್ನ ಕೇಂದ್ರ ಬಿಂದುವೇ ಈ ಆಂತರಿಕ ಮೌಲ್ಯ. ಇದು ಮಾರುಕಟ್ಟೆಯ ಭಾವನೆಗಳ ಆಧಾರದ ಮೇಲೆ ನಿಂತಿಲ್ಲ, ಬದಲಾಗಿ ನೈಜ ಅಂಕಿ ಅಂಶಗಳ ಆಧಾರದ ಮೇಲೆ ನಿಂತಿರುವ ಒಂದು ಭದ್ರವಾದ ಮೌಲ್ಯವಾಗಿದೆ. ಗ್ರಹಾಂ ಅವರು ಹೇಳುವಂತೆ ಮಾರುಕಟ್ಟೆಯ ಬೆಲೆಗಳು ಅನೇಕ ಬಾರಿ ನಮ್ಮನ್ನು ದಾರಿ ತಪ್ಪಿಸುತ್ತವೆ. ಕೆಲವೊಮ್ಮೆ ಅತಿಯಾದ ಆಸೆ ಮತ್ತು ದುರಾಸೆಯಿಂದ ಬೆಲೆಗಳು ಆಕಾಶಕ್ಕೆ ಮುಟ್ಟುತ್ತವೆ.
ಇನ್ನು ಕೆಲವೊಮ್ಮೆ ಭಯ ಮತ್ತು ಆತಂಕದಿಂದ ಬೆಲೆಗಳು ಪಾತಾಳಕ್ಕೆ ಕುಸಿಯುತ್ತವೆ. ಆದರೆ ಈ ಎಲ್ಲಾ ಅಲೆಗಳ ಕೆಳಗೆ ಪ್ರತಿಯೊಂದು ವ್ಯವಹಾರಕ್ಕೂ ತನ್ನದೇ ಆದ ಒಂದು ನೈಜ ಮೌಲ್ಯವಿರುತ್ತದೆ. ಅದನ್ನೇ ನಾವು ಹುಡುಕಬೇಕು. ಹಾಗಾದರೆ ಈ ಆಂತರಿಕ ಮೌಲ್ಯ ಎಂದರೆ ಏನು ಎಂದು ನೀವು ಕೇಳಬಹುದು. ಇದೇನು ಕಲ್ಲಿನ ಮೇಲೆ ಬರೆದ ಅಕ್ಷರದಂತೆ ಎಂದಿಗೂ ಬದಲಾಗದ ಒಂದೇ ಒಂದು ಸಂಖ್ಯೆಯೇ? ಖಂಡಿತ ಅಲ್ಲ. ಇದು ಕಂಪನಿಯ ಆದಾಯ, ಲಾಭಾಂಶ, ಆಸ್ತಿ ಮತ್ತು ಭವಿಷ್ಯದ ಅವಕಾಶಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಅಂದಾಜು ಮಾಡುವ ಒಂದು ಮೌಲ್ಯ. ನೀವು ಒಂದು ಸುಂದರವಾದ ಪೆಟ್ಟಿಗೆಯನ್ನು ಕಲ್ಪಿಸಿಕೊಳ್ಳಿ. ಮಾರುಕಟ್ಟೆಯಲ್ಲಿರುವ ಜನರು ಆ ಪೆಟ್ಟಿಗೆಯ ಹೊರಗಿನ ವಿನ್ಯಾಸದ ಬಗ್ಗೆ ಮಾತ್ರ ಚರ್ಚೆ ಮಾಡುತ್ತಿರಬಹುದು, ಆದರೆ ಒಬ್ಬ ಜಾಣ ಹೂಡಿಕೆದಾರನಿಗೆ ಆ ಪೆಟ್ಟಿಗೆಯ ಒಳಗಿರುವ ಚಿನ್ನದ ತೂಕ ಎಷ್ಟು ಎಂಬುದಷ್ಟೇ ಮುಖ್ಯವಾಗುತ್ತದೆ. ಉದಾಹರಣೆಗೆ, ಒಂದು ಕಂಪನಿಯು ನಿರಂತರವಾಗಿ ಉತ್ತಮ ಲಾಭವನ್ನು ಗಳಿಸುತ್ತಿದ್ದರೆ, ಅದರ ಬಳಿ ಬೆಲೆಬಾಳುವ ಆಸ್ತಿಗಳಿದ್ದರೆ ಮತ್ತು ಅದು ನಿಯಮಿತವಾಗಿ ಲಾಭಾಂಶವನ್ನು ಹಂಚುತ್ತಿದ್ದರೆ, ಆ ಕಂಪನಿಯ ಆಂತರಿಕ ಮೌಲ್ಯ ಬಹಳ ಹೆಚ್ಚಾಗಿರುತ್ತದೆ. ಇದಕ್ಕೆ ವಿರುದ್ಧವಾಗಿ ಮತ್ತೊಂದು ಕಂಪನಿಯ ಆದಾಯದಲ್ಲಿ ಸ್ಥಿರತೆ ಇಲ್ಲದಿದ್ದರೆ, ಅದರ ಮೇಲೆ ತೀರಿಸಲಾಗದಷ್ಟು ಸಾಲವಿದ್ದರೆ, ಅದರ ಆಂತರಿಕ ಮೌಲ್ಯ ತೀರಾ ಕಡಿಮೆ ಇರುತ್ತದೆ. ಮಾರುಕಟ್ಟೆಯು ಈ ಎರಡು ಕಂಪನಿಗಳ ನಡುವೆ ಗೊಂದಲವನ್ನು ಸೃಷ್ಟಿಸಬಹುದು, ಆದರೆ ವಿಶ್ಲೇಷಕನು ನೈಜ ಸತ್ಯವನ್ನು ಸ್ಪಷ್ಟವಾಗಿ ನೋಡಬೇಕು. ಈ ಆಂತರಿಕ ಮೌಲ್ಯ ನಮಗೆ ಏಕೆ ಬೇಕು ಗೊತ್ತೇ? ಏಕೆಂದರೆ ಇದು ನಮಗೆ ಸರಿಯಾದ ಮತ್ತು ತರ್ಕಬದ್ಧವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಮಾರುಕಟ್ಟೆಯ ಬೆಲೆಯು ಆಂತರಿಕ ಮೌಲ್ಯಕ್ಕಿಂತ ಬಹಳ ಕಡಿಮೆ ಇದ್ದರೆ ನಮಗೆ ಅಲ್ಲಿ ಒಂದು ಅದ್ಭುತವಾದ ಅವಕಾಶವಿರುತ್ತದೆ. ಆದರೆ ಮಾರುಕಟ್ಟೆಯ ಬೆಲೆಯು ಆಂತರಿಕ ಮೌಲ್ಯಕ್ಕಿಂತ ಬಹಳ ಹೆಚ್ಚಿದ್ದರೆ ಅಲ್ಲಿ ನಮಗೆ ಅಪಾಯ ಕಾದಿರುತ್ತದೆ. ಬೆಲೆ ಮತ್ತು ಮೌಲ್ಯದ ನಡುವಿನ ಈ ಅಂತರವೇ ನಮಗೆ ಲಾಭ ಅಥವಾ ನಷ್ಟವನ್ನು ತಂದುಕೊಡುತ್ತದೆ. ಇದು 100ಕ್ಕೆ 100 ನಿಖರವಾಗಿರಬೇಕೆಂದೇನಿಲ್ಲ. ಬದಲಾಗಿ ನಮ್ಮ ನಿರ್ಧಾರಗಳಿಗೆ ಒಂದು ಭದ್ರವಾದ ಅಡಿಪಾಯವನ್ನು ಒದಗಿಸಿದರೆ ಸಾಕು. ಇದು ನಮ್ಮನ್ನು ಮಾರುಕಟ್ಟೆಯ ಭ್ರಮೆಗಳಿಂದ ದೂರವಿಟ್ಟು ಈ ವ್ಯವಹಾರದ ನೈಜ ಬೆಲೆ ಎಷ್ಟು ಎಂದು ಕೇಳುವಂತೆ ಮಾಡುತ್ತದೆ. ಇನ್ನು ಅಧ್ಯಾಯ 4ರಲ್ಲಿ ಬಹಳ ಮುಖ್ಯವಾದ ವಿಚಾರವಿದೆ, ಗಮನಿಸಿ. ಪ್ರತಿಯೊಬ್ಬರೂ ತಮ್ಮನ್ನು ತಾವೇ ಕೇಳಿಕೊಳ್ಳಬೇಕಾದ ಒಂದು ಅಪಾಯಕಾರಿ ಆದರೆ ಸರಳವಾದ ಪ್ರಶ್ನೆಯಿದೆ: ನಾನು ನಿಜವಾದ ಹೂಡಿಕೆ ಮಾಡುತ್ತಿದ್ದೇನೆಯೇ ಅಥವಾ ಕೇವಲ ಜೂಜಾಡುತ್ತಿದ್ದೇನೆಯೇ? ಬೆಂಜಮಿನ್ ಗ್ರಹಾಂ ಮತ್ತು ಡೇವಿಡ್ ಡಾಡ್ ಅವರು ಇವೆರಡರ ನಡುವೆ ಒಂದು ಸ್ಪಷ್ಟವಾದ ಗೆರೆಯನ್ನು ಎಳೆಯುತ್ತಾರೆ. ಅವರ ಪ್ರಕಾರ ಒಂದು ಹೂಡಿಕೆ ಎನಿಸಿಕೊಳ್ಳಬೇಕಾದರೆ ಅದರಲ್ಲಿ 3 ಪ್ರಮುಖ ಷರತ್ತುಗಳಿರಲೇಬೇಕು. ಮೊದಲನೆಯದಾಗಿ, ಅದರ ಹಿಂದೆ ಆಳವಾದ ವಿಶ್ಲೇಷಣೆ ಇರಬೇಕು. ಎರಡನೆಯದಾಗಿ, ನಮ್ಮ ಮೂಲ ಬಂಡವಾಳಕ್ಕೆ ಸಂಪೂರ್ಣ ಭದ್ರತೆ ಇರಬೇಕು. ಮತ್ತು ಮೂರನೆಯದಾಗಿ, ಅದರಿಂದ ನಮಗೆ ತೃಪ್ತಿದಾಯಕ ಲಾಭ ಸಿಗುವಂತಿರಬೇಕು. ಈ 3ರಲ್ಲಿ ಯಾವುದೇ ಒಂದು ಷರತ್ತು ಮೀರಿದರೂ ಅದು ಜೂಜಾಟವಾಗಿ ಬದಲಾಗುತ್ತದೆ. ನೀವು ಅದಕ್ಕೆ ಯಾವುದೇ ಸುಂದರವಾದ ಹೆಸರನ್ನು ಇಡಬಹುದು, ಅಥವಾ ನೀವು ಎಷ್ಟೇ ಅತಿಯಾದ ಆತ್ಮವಿಶ್ವಾಸವನ್ನು ಹೊಂದಿರಬಹುದು. ಆದರೆ ವಿಶ್ಲೇಷಣೆ, ಭದ್ರತೆ ಮತ್ತು ಲಾಭದ ಭರವಸೆ ಇಲ್ಲದಿದ್ದರೆ ಅದು ಖಂಡಿತವಾಗಿಯೂ ಜೂಜಾಟವೇ ಸರಿ. ಇದರರ್ಥ ಜೂಜಾಟವು ಸಂಪೂರ್ಣವಾಗಿ ಕೆಟ್ಟದ್ದು ಎಂದಲ್ಲ. ಅದು ಕೂಡ ಮಾರುಕಟ್ಟೆಯಲ್ಲಿ ಇರುತ್ತದೆ ಮತ್ತು ಕೆಲವೊಮ್ಮೆ ಅದು ಲಾಭದಾಯಕವೂ ಆಗಿರಬಹುದು. ಆದರೆ ನಿಜವಾದ ಅಪಾಯ ಶುರುವಾಗುವುದೇ ಗೊಂದಲದಿಂದ. ಜೂಜಾಟವು ಹೂಡಿಕೆಯ ಮುಖವಾಡ ಧರಿಸಿದಾಗ ಜನರು ಸುಲಭವಾಗಿ ಬಲೆಗೆ ಬೀಳುತ್ತಾರೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಕೇವಲ ಬೆಲೆ ಏರುತ್ತಿದೆ ಎಂಬ ಒಂದೇ ಕಾರಣಕ್ಕೆ ಬಹಳ ಪ್ರಸಿದ್ಧವಾಗಿರುವ ಹೊಸ ಕಂಪನಿಯೊಂದರ ಷೇರುಗಳನ್ನು ಖರೀದಿಸುತ್ತಾನೆ ಎಂದು ಇಟ್ಟುಕೊಳ್ಳಿ. ಅವನು ತನ್ನ ಮನಸ್ಸಿನಲ್ಲಿ ತಾನು ಹೂಡಿಕೆ ಮಾಡುತ್ತಿದ್ದೇನೆ ಎಂದು ನಂಬಿರುತ್ತಾನೆ, ಆದರೆ ಅವನು ಆ ಕಂಪನಿಯ ಆದಾಯವನ್ನು ವಿಶ್ಲೇಷಣೆ ಮಾಡಿಲ್ಲ, ಅಪಾಯಗಳ ಬಗ್ಗೆ ತಿಳಿದಿಲ್ಲ ಮತ್ತು ಅಲ್ಲಿ ಯಾವುದೇ ಸುರಕ್ಷತೆಯ ಅಂತರವಿಲ್ಲ. ಸತ್ಯವೇನೆಂದರೆ ಆತ ಕೇವಲ ಜೂಜಾಡುತ್ತಿದ್ದಾನೆ. ಇನ್ನೊಂದೆಡೆ ಮತ್ತೊಬ್ಬ ವ್ಯಕ್ತಿ ಒಂದು ಬಲಿಷ್ಠವಾದ ರೈಲ್ವೆ ಕಂಪನಿಯ ಬಾಂಡ್ಗಳನ್ನು ಬಹಳ ಆಳವಾದ ಅಧ್ಯಯನದ ನಂತರ ಖರೀದಿಸುತ್ತಾನೆ. ಅವನಿಗೆ ಆ ಕಂಪನಿಯ ಆದಾಯದ ಇತಿಹಾಸ, ಆಸ್ತಿಗಳು ಮತ್ತು ಒಪ್ಪಂದದ ನಿಯಮಗಳ ಬಗ್ಗೆ ಸಂಪೂರ್ಣ ಅರಿವಿರುತ್ತದೆ. ಇದು ನಿಜವಾದ ಹೂಡಿಕೆ. ಇದರಿಂದ ರಾತ್ರೋರಾತ್ರಿ ದೊಡ್ಡ ಲಾಭ ಸಿಗದೇ ಇರಬಹುದು, ಆದರೆ ಇದು ಶಿಸ್ತು, ಭದ್ರತೆ ಮತ್ತು ವಿಶ್ವಾಸವನ್ನು ತಂದುಕೊಡುತ್ತದೆ. ಈ ಅಧ್ಯಾಯವು ನಮಗೆ ಕಲಿಸುವ ದೊಡ್ಡ ಪಾಠವೆಂದರೆ, ಹೂಡಿಕೆ ಎಂಬುದು ವಿಶ್ಲೇಷಣೆ ಮತ್ತು ಭದ್ರತೆಯ ತಳಹದಿಯ ಮೇಲೆ ನಿಂತಿದೆ, ಆದರೆ ಜೂಜಾಟವು ಕೇವಲ ಊಹೆ ಮತ್ತು ಭಾವನೆಗಳ ಮೇಲೆ ನಿಂತಿದೆ. ಒಬ್ಬ ಜಾಣ ಹೂಡಿಕೆದಾರನು ಇವೆರಡನ್ನೂ ಯಾವತ್ತೂ ಪ್ರತ್ಯೇಕವಾಗಿ ನೋಡಬೇಕು. ಈಗ ನಾವು ಪುಸ್ತಕದ 2ನೇ ಭಾಗದ ಕಡೆಗೆ ಹೆಜ್ಜೆ ಹಾಕೋಣ. ಇಲ್ಲಿ ನಾವು ನಿಶ್ಚಿತ ಮೌಲ್ಯದ ಹೂಡಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸಾಮಾನ್ಯ ಷೇರುಗಳು ಅನಿಶ್ಚಿತತೆಯ ಕಣಗಳಾಗಿದ್ದರೆ, ಈ ನಿಶ್ಚಿತ ಮೌಲ್ಯದ ಹೂಡಿಕೆಗಳು ಭದ್ರತೆಯ ಕೋಟೆಗಳಿದ್ದಂತೆ. ಇಲ್ಲಿ ನಮ್ಮ ಗುರಿ ಕೇವಲ ದೊಡ್ಡ ಲಾಭವನ್ನು ಗಳಿಸುವುದಲ್ಲ, ಬದಲಾಗಿ ನಮ್ಮ ಬಂಡವಾಳವನ್ನು ರಕ್ಷಿಸಿಕೊಳ್ಳುವುದು. ಬಾಂಡ್ಗಳು ಮತ್ತು ಪ್ರಿಫರೆನ್ಸ್ ಷೇರುಗಳು ಈ ಜಗತ್ತಿನ ಭಾಗವಾಗಿವೆ. ಇವುಗಳ ನಿಜವಾದ ಮೌಲ್ಯವು ಇವು ನೀಡುವ ನಿರಂತರ ಪಾವತಿಯ ಭರವಸೆಯಲ್ಲಿದೆ. ಲೇಖಕರು ನಮಗೆ ಮತ್ತೆ ಮತ್ತೆ ನೆನಪಿಸುವುದು ಏನೆಂದರೆ, ಹೂಡಿಕೆದಾರನ ಮೊದಲ ಕರ್ತವ್ಯ ಹಣ ಮಾಡುವುದಲ್ಲ, ಬದಲಾಗಿ ಇರುವ ಹಣವನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳುವುದು. ಒಂದು ನಿಶ್ಚಿತ ಮೌಲ್ಯದ ಹೂಡಿಕೆಯು ನಮಗೆ ಯಾವುದೇ ರೋಮಾಂಚನವನ್ನು ನೀಡದಿರಬಹುದು, ಆದರೆ ಅದು ನಮಗೆ ಶಿಸ್ತನ್ನು ಕಲಿಸುತ್ತದೆ. ನಾವು ಬೇರೆಡೆ ಅಪಾಯವನ್ನು ಎದುರಿಸಲು ಬೇಕಾದ ಭದ್ರವಾದ ಅಡಿಪಾಯವನ್ನು ಇದು ಒದಗಿಸುತ್ತದೆ.
ಒಂದು ಉತ್ತಮವಾದ ಬಾಂಡ್ ನಿರಂತರವಾಗಿ ಬಡ್ಡಿ ನೀಡುತ್ತಾ ನಮ್ಮನ್ನು ಆರ್ಥಿಕ ಕುಸಿತಗಳಿಂದ ಪಾರು ಮಾಡಬಲ್ಲದು. ಆದರೆ ನೆನಪಿರಲಿ, ಎಲ್ಲಾ ಬಾಂಡ್ಗಳು ಸುರಕ್ಷಿತವಲ್ಲ. ಇತಿಹಾಸದಲ್ಲಿ ಅನೇಕ ಬಾರಿ ಜನರು ಭದ್ರತೆಯ ಭ್ರಮೆಯಲ್ಲಿದ್ದುಕೊಂಡು ಕಂಪನಿಗಳು ಮುಳುಗಿದಾಗ ತಮ್ಮೆಲ್ಲವನ್ನೂ ಕಳೆದುಕೊಂಡ ಉದಾಹರಣೆಗಳಿವೆ. ಅಧ್ಯಾಯ 5ರಲ್ಲಿ ನಿಶ್ಚಿತ ಮೌಲ್ಯದ ಹೂಡಿಕೆಗಳನ್ನು ಹೇಗೆ ಆಯ್ಕೆ ಮಾಡಬೇಕು ಎಂಬುದನ್ನು ವಿವರಿಸಲಾಗಿದೆ. ನಾವು ಮೊದಲು ಗಮನಿಸಬೇಕಾದದ್ದು ಅವು ಎಷ್ಟು ಲಾಭ ನೀಡುತ್ತವೆ ಎಂಬುದನ್ನಲ್ಲ, ಬದಲಾಗಿ ನಮ್ಮ ಮೂಲ ಬಂಡವಾಳ ಸುರಕ್ಷಿತವಾಗಿದೆಯೇ ಎಂಬುದನ್ನು. ಬಂಡವಾಳವೇ ಅಪಾಯದಲ್ಲಿದ್ದಾಗ ಎಷ್ಟೇ ದೊಡ್ಡ ಬಡ್ಡಿ ಬಂದರೂ ಅದು ವ್ಯರ್ಥ. ಅನೇಕ ಜನರು ಹೆಚ್ಚು ಬಡ್ಡಿ ಸಿಗುತ್ತದೆ ಎಂಬ ದುರಾಸೆಗೆ ಬಲಿಯಾಗುತ್ತಾರೆ. ಹೆಚ್ಚು ಬಡ್ಡಿ ಎಂದರೆ ಅಲ್ಲಿ ಹೆಚ್ಚು ಅಪಾಯ ಅಡಗಿದೆ ಎಂಬುದನ್ನು ಅವರು ಮರೆಯುತ್ತಾರೆ. ಉದಾಹರಣೆಗೆ, ಒಂದು ದುರ್ಬಲ ಕಂಪನಿ 7% ಬಡ್ಡಿ ನೀಡಬಹುದು, ಆದರೆ ಒಂದು ಬಲಿಷ್ಠ ಕಂಪನಿ ಕೇವಲ 4% ಬಡ್ಡಿ ಮಾತ್ರ ನೀಡಬಹುದು. ಆ 7% ನೋಡಲು ಆಕರ್ಷಕವಾಗಿ ಕಂಡರೂ ಆ ದುರ್ಬಲ ಕಂಪನಿ ಮುಚ್ಚಿ ಹೋದರೆ ಹೂಡಿಕೆದಾರನಿಗೆ ದೊಡ್ಡ ನಷ್ಟ ಕಾದಿರುತ್ತದೆ. ಆದ್ದರಿಂದ ಬಂಡವಾಳದ ಭದ್ರತೆಯೇ ನಮ್ಮ ಮೊದಲ ಆದ್ಯತೆಯಾಗಿರಬೇಕು. ಇದನ್ನು ಅಳೆಯಲು ನಾವು ಕಂಪನಿಯ ಆದಾಯದ ಸ್ಥಿರತೆಯನ್ನು ನೋಡಬೇಕು. ಎರಡನೆಯದಾಗಿ, ಅದರ ಸಾಲವನ್ನು ತೀರಿಸುವಷ್ಟು ಆಸ್ತಿ ಇದೆಯೇ ಎಂದು ಪರೀಕ್ಷಿಸಬೇಕು ಮತ್ತು ಮೂರನೆಯದಾಗಿ, ರಕ್ಷಣಾತ್ಮಕ ನಿಯಮಗಳಿವೆಯೇ ಎಂದು ಗಮನಿಸಬೇಕು. ಅಲ್ಪಾವಧಿಯ ಸಾಲಗಳನ್ನು ಸುಲಭವಾಗಿ ತೀರಿಸಬಹುದು, ಆದರೆ ಆದಾಯ ಕಡಿಮೆಯಾದಾಗ ದೀರ್ಘಾವಧಿಯ ಬಡ್ಡಿಯನ್ನು ನಿರಂತರವಾಗಿ ಕಟ್ಟುವುದು ಕಷ್ಟವಾಗುತ್ತದೆ. ಇವೆಲ್ಲವನ್ನೂ ವಿಶ್ಲೇಷಕನು ಬಹಳ ಎಚ್ಚರಿಕೆಯಿಂದ ನೋಡಬೇಕು. ಅಧ್ಯಾಯ 7ರಲ್ಲಿ ನಾವು ಬಾಂಡ್ ವಿಶ್ಲೇಷಣೆಯ ಪ್ರಮಾಣಾತ್ಮಕ ಅಂಶಗಳನ್ನು ಅರ್ಥಮಾಡಿಕೊಳ್ಳೋಣ ಬನ್ನಿ. ಇಲ್ಲಿ ಸಂಖ್ಯೆಗಳೇ ಕಂಪನಿಯ ಶಕ್ತಿ ಮತ್ತು ದೌರ್ಬಲ್ಯದ ಕಥೆಯನ್ನು ಹೇಳುತ್ತವೆ. ಇದರಲ್ಲಿ ಅತ್ಯಂತ ಮುಖ್ಯವಾದದ್ದು ಇಂಟರೆಸ್ಟ್ ಕವರೇಜ್ ಅಥವಾ ಬಡ್ಡಿ ಪಾವತಿಯ ಸಾಮರ್ಥ್ಯ. ಅಂದರೆ ಒಂದು ಕಂಪನಿಯು ತನ್ನ ಬಡ್ಡಿ ಕಟ್ಟುವ ಮುಂಚಿನ ಆದಾಯದಿಂದ ಎಷ್ಟು ಬಾರಿ ತನ್ನ ಬಡ್ಡಿಯನ್ನು ಕಟ್ಟಬಹುದು ಎಂಬ ಲೆಕ್ಕಾಚಾರ. ಉದಾಹರಣೆಗೆ, ಒಂದು ಕಂಪನಿಯ ಆದಾಯ 10 ಮಿಲಿಯನ್ ಇದ್ದು ಅದರ ವಾರ್ಷಿಕ ಬಡ್ಡಿ 2 ಮಿಲಿಯನ್ ಆಗಿದ್ದರೆ ಅದರ ಕವರೇಜ್ ಅನುಪಾತ 5 ಪಟ್ಟು ಇರುತ್ತದೆ. ಇದು ಆ ಕಂಪನಿಯ ಬಲಿಷ್ಠತೆಯನ್ನು ತೋರಿಸುತ್ತದೆ. ಆದರೆ ಅದೇ ಅನುಪಾತ ಕೇವಲ 1.5 ಪಟ್ಟು ಇದ್ದರೆ ಅಲ್ಲಿ ಅಪಾಯ ಹೆಚ್ಚಿರುತ್ತದೆ. ಆದಾಯದಲ್ಲಿ ಸಣ್ಣ ಕುಸಿತವಾದರೂ ಅದು ದಿವಾಳಿಯಾಗುವ ಸಾಧ್ಯತೆ ಇರುತ್ತದೆ. ಇದರ ಜೊತೆಗೆ ಕಂಪನಿಯ ಗಾತ್ರ ಕೂಡ ಮುಖ್ಯವಾಗುತ್ತದೆ. ದೊಡ್ಡ ಕಂಪನಿಗಳ ಬಳಿ ಹೆಚ್ಚು ಸಂಪನ್ಮೂಲಗಳಿರುತ್ತವೆ ಮತ್ತು ಸಣ್ಣ ಕಂಪನಿಗಳು ಆರ್ಥಿಕ ಏರುಪೇರುಗಳಿಗೆ ಬೇಗನೆ ಬಲಿಯಾಗುತ್ತವೆ. ಸಾಲದ ಹೊರೆ ಹೆಚ್ಚಾಗಿದ್ದರೆ ಸಣ್ಣ ಆರ್ಥಿಕ ಹಿಂಜರಿತವು ಕಂಪನಿಯನ್ನು ಮುಳುಗಿಸಬಹುದು. ಆಸ್ತಿಯ ರಕ್ಷಣೆಯ ಲಾಭಾಂಶದ ಪ್ರಮಾಣ ಮತ್ತು ಇಡೀ ಉದ್ಯಮದ ಪರಿಸ್ಥಿತಿಯನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಳಬೇಕು. ಇನ್ನು ಅಧ್ಯಾಯ 8ರಲ್ಲಿ ರಕ್ಷಣಾತ್ಮಕ ಒಪ್ಪಂದಗಳ ಬಗ್ಗೆ ಹೇಳಲಾಗಿದೆ. ಸಂಖ್ಯೆಗಳು ಎಷ್ಟೇ ಚೆನ್ನಾಗಿದ್ದರೂ ಅದು ಹೂಡಿಕೆದಾರರನ್ನು ಸಂಪೂರ್ಣವಾಗಿ ರಕ್ಷಿಸಲು ಸಾಧ್ಯವಿಲ್ಲ. ಆ ರಕ್ಷಣೆಯು ಬಾಂಡ್ ಒಪ್ಪಂದದ ನಿಯಮಗಳಿಂದಲೇ ಬರಬೇಕು. ಈ ನಿಯಮಗಳು ಆಡಳಿತ ಮಂಡಳಿಯು ಬೇಕಾಬಿಟ್ಟಿ ಸಾಲ ಮಾಡದಂತೆ, ಆಸ್ತಿಯನ್ನು ಮಾರಾಟ ಮಾಡದಂತೆ ಅಥವಾ ಅತಿಯಾದ ಲಾಭಾಂಶವನ್ನು ಹಂಚದಂತೆ ತಡೆಯುತ್ತವೆ. ಈ ರಕ್ಷಣಾತ್ಮಕ ನಿಯಮಗಳೇ ನಿಶ್ಚಿತ ಆದಾಯದ ಹೂಡಿಕೆದಾರರ ಪಾಲಿನ ಮೂಕ ಕಾವಲುಗಾರರಿದ್ದಂತೆ. ಈಗ 9 ಮತ್ತು 10ನೇ ಅಧ್ಯಾಯದ ಕಡೆಗೆ ಗಮನ ಹರಿಸೋಣ. ಇಲ್ಲಿ ಪ್ರಿಫರೆನ್ಸ್ ಷೇರುಗಳ ಬಗ್ಗೆ ಬಹಳ ಸ್ವಾರಸ್ಯಕರವಾದ ವಿಚಾರಗಳಿವೆ. ಈ ಷೇರುಗಳು ಬಾಂಡ್ ಮತ್ತು ಸಾಮಾನ್ಯ ಷೇರುಗಳ ನಡುವಿನ ಸೇತುವೆ ಇದ್ದಂತೆ. ಇವು ನಿಗದಿತ ಲಾಭಾಂಶವನ್ನು ನೀಡುವ ಭರವಸೆ ಹೊಂದಿದ್ದರೂ ಬಾಂಡ್ಗಳಷ್ಟು ಸುರಕ್ಷಿತವಾಗಿರುವುದಿಲ್ಲ. ಕಂಪನಿಗೆ ಆರ್ಥಿಕ ಸಂಕಷ್ಟ ಎದುರಾದಾಗ ಮೊದಲು ಬಾಂಡ್ ಹೊಂದಿರುವವರಿಗೆ ಹಣ ಪಾವತಿಸಲಾಗುತ್ತದೆ. ಆಮೇಲೆ ಪ್ರಿಫರೆನ್ಸ್ ಷೇರುದಾರರ ಸರದಿ ಬರುತ್ತದೆ. ಹಾಗಾಗಿ ಇವು ಬಹಳ ಬೇಗನೆ ಅಪಾಯಕ್ಕೆ ಸಿಲುಕುತ್ತವೆ. ಈ ಷೇರುಗಳು ಸಾಮಾನ್ಯ ಷೇರುಗಳಂತೆ ಬೆಳೆಯುವ ಅವಕಾಶವನ್ನು ನೀಡುವುದಿಲ್ಲ ಮತ್ತು ಬಾಂಡ್ಗಳ ಭದ್ರತೆಯನ್ನು ನೀಡುವುದಿಲ್ಲ. ಹಾಗಾಗಿ ಲೇಖಕರು ಇವುಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂದು ಕಿವಿಮಾತು ಹೇಳುತ್ತಾರೆ. ಕೇವಲ ಬಲಿಷ್ಠವಾದ ಆದಾಯವಿರುವ ಕಂಪನಿಗಳಲ್ಲಿ ಮತ್ತು ಎಲ್ಲಿ ರಕ್ಷಣಾತ್ಮಕ ನಿಯಮಗಳು ಬಲವಾಗಿರುತ್ತವೆಯೋ ಅಲ್ಲಿ ಮಾತ್ರ ಇವುಗಳನ್ನು ಖರೀದಿಸಬೇಕು. ಬಹುತೇಕ ಹೂಡಿಕೆದಾರರಿಗೆ ಬಾಂಡ್ಗಳು ಹೆಚ್ಚು ಭದ್ರತೆ ನೀಡುತ್ತವೆ ಮತ್ತು ಸಾಮಾನ್ಯ ಷೇರುಗಳು ಹೆಚ್ಚು ಅವಕಾಶಗಳನ್ನು ನೀಡುತ್ತವೆ. ಆದರೆ ಪ್ರಿಫರೆನ್ಸ್ ಷೇರುಗಳು ಇವೆರಡರ ಮಧ್ಯೆ ಅತಂತ್ರವಾಗಿ ಉಳಿಯುತ್ತವೆ. 11 ಮತ್ತು 12ನೇ ಅಧ್ಯಾಯದಲ್ಲಿ ನಾವು ಸೀನಿಯರ್ ಸೆಕ್ಯುರಿಟಿಗಳ ತಾಂತ್ರಿಕ ಗುಣಲಕ್ಷಣಗಳು ಮತ್ತು ಅವುಗಳಲ್ಲಿ ಅಡಗಿರುವ ಅಪಾಯಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮೇಲ್ನೋಟಕ್ಕೆ ಇವು ಬಹಳ ಸುರಕ್ಷಿತ ಎಂದು ಕಾಣಿಸುತ್ತವೆ, ಏಕೆಂದರೆ ಇವುಗಳಿಗೆ ಆದ್ಯತೆ ಇರುತ್ತದೆ. ಆದರೆ ವಾಸ್ತವ ಬೇರೆಯದೇ ಇರುತ್ತದೆ. ಕಂಪನಿಗಳು ಕೇವಲ ಭದ್ರತೆಗಾಗಿ ಮಾತ್ರವಲ್ಲದೆ ಹೂಡಿಕೆದಾರರನ್ನು ಆಕರ್ಷಿಸಲು ಈ ಸೆಕ್ಯುರಿಟಿಗಳನ್ನು ವಿನ್ಯಾಸಗೊಳಿಸುತ್ತವೆ. ಅವುಗಳಲ್ಲಿ ಕನ್ವರ್ಟಿಬಲ್ ಆಯ್ಕೆಗಳು ಅಥವಾ ಆದಾಯ ಆಧಾರಿತ ಪಾವತಿಗಳಂತಹ ಕೆಲವು ಆಕರ್ಷಕ ಅಂಶಗಳನ್ನು ಸೇರಿಸಿರುತ್ತಾರೆ. ಈ ಅಂಶಗಳೇ ಅಲ್ಲಿ ಅನಿಶ್ಚಿತತೆಯನ್ನು ತಂದಿಡುತ್ತವೆ. ಕೇವಲ ಸೀನಿಯರ್ ಸೆಕ್ಯುರಿಟಿ ಎಂಬ ಹೆಸರನ್ನು ನೋಡಿ ಮರುಳಾಗಬಾರದು ಎಂದು ಲೇಖಕರು ಎಚ್ಚರಿಸುತ್ತಾರೆ. ಅದರ ಹಿಂದಿರುವ ನೈಜ ಭರವಸೆಗಳೇನು ಮತ್ತು ಸದ್ದಿಲ್ಲದೆ ಅಡಗಿರುವ ಅಪಾಯಗಳೇನು ಎಂಬುದನ್ನು ನಾವು ಆಳವಾಗಿ ಅಗೆದು ನೋಡಬೇಕು.
ಉದ್ಯಮದ ಸ್ಥಿತಿ, ಆಡಳಿತ ಮಂಡಳಿಯ ನಿರ್ಧಾರಗಳು, ಯುದ್ಧ, ಆರ್ಥಿಕ ಹಿಂಜರಿತದಂತಹ ಬಾಹ್ಯ ಅಂಶಗಳು ಕೂಡ ಈ ಹೂಡಿಕೆಗಳನ್ನು ಅಪಾಯಕ್ಕೆ ದೂಡಬಹುದು. ಮುಂದಿನ ಅಧ್ಯಾಯಗಳಲ್ಲಿ ನಾವು ಬೇರೆ ಬೇರೆ ಉದ್ಯಮಗಳ ಬಾಂಡ್ಗಳ ಬಗ್ಗೆ ಅಧ್ಯಯನ ಮಾಡೋಣ. 13ನೇ ಅಧ್ಯಾಯವು ರೈಲ್ವೆ ಬಾಂಡ್ಗಳ ಬಗ್ಗೆ ವಿವರಿಸುತ್ತದೆ. 19ನೇ ಮತ್ತು 20ನೇ ಶತಮಾನದಲ್ಲಿ ಅಮೆರಿಕದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದ ರೈಲ್ವೆ ಕಂಪನಿಗಳ ಬಾಂಡ್ಗಳು ಅತ್ಯಂತ ಸುರಕ್ಷಿತ ಎಂದು ನಂಬಲಾಗಿತ್ತು. ಆದರೆ ಪೈಪೋಟಿ ಮತ್ತು ಆರ್ಥಿಕ ಕುಸಿತದಿಂದಾಗಿ ದೊಡ್ಡ ದೊಡ್ಡ ರೈಲ್ವೆ ಕಂಪನಿಗಳು ಕೂಡ ದಿವಾಳಿಯಾದವು. ರೈಲ್ವೆ ಬಾಂಡ್ಗಳನ್ನು ಆಯ್ಕೆ ಮಾಡುವಾಗ ಆ ಕಂಪನಿಯ ಆದಾಯದ ಸ್ಥಿರತೆ, ಅದು ಸಾಗಿಸುವ ಸರಕುಗಳ ವೈವಿಧ್ಯತೆ, ಭೌಗೋಳಿಕ ಪ್ರಾಮುಖ್ಯತೆ ಮತ್ತು ಸಾಲದ ರಚನೆಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. 14ನೇ ಅಧ್ಯಾಯದಲ್ಲಿ ಸಾರ್ವಜನಿಕ ಸೇವೆ ಒದಗಿಸುವ, ಅಂದರೆ ವಿದ್ಯುತ್ ಮತ್ತು ನೀರಿನಂತಹ ಕಂಪನಿಗಳ ಬಾಂಡ್ಗಳ ಬಗ್ಗೆ ಚರ್ಚಿಸಲಾಗಿದೆ. ಇವುಗಳ ಸೇವೆ ನಿರಂತರವಾಗಿ ಬೇಕಾಗಿರುವುದರಿಂದ ಇವುಗಳ ಆದಾಯ ಸ್ಥಿರವಾಗಿರುತ್ತದೆ. ಆದರೆ ಇವುಗಳ ಮೇಲೆ ಸರ್ಕಾರದ ಕಠಿಣ ನಿಯಂತ್ರಣಗಳಿರುತ್ತವೆ. ಸರ್ಕಾರವು ಬೆಲೆಗಳನ್ನು ನಿಗದಿಪಡಿಸುವುದರಿಂದ ಇವುಗಳ ಲಾಭಕ್ಕೆ ಮಿತಿಯಿರುತ್ತದೆ. ಇವುಗಳ ಆಸ್ತಿಯ ನಿರ್ವಹಣೆ ಮತ್ತು ಮುಂಬರುವ ತಾಂತ್ರಿಕ ಬದಲಾವಣೆಗಳು ಕೂಡ ಇವುಗಳ ಭವಿಷ್ಯವನ್ನು ನಿರ್ಧರಿಸುತ್ತವೆ. 15ನೇ ಅಧ್ಯಾಯವು ಕೈಗಾರಿಕಾ ಬಾಂಡ್ಗಳತ್ತ ನಮ್ಮ ಗಮನ ಸೆಳೆಯುತ್ತದೆ. ರೈಲ್ವೆ ಮತ್ತು ಸಾರ್ವಜನಿಕ ಸೇವಾ ಕಂಪನಿಗಳಿಗಿಂತ ಕೈಗಾರಿಕಾ ಕಂಪನಿಗಳು ಮಾರುಕಟ್ಟೆಯ ಏರಿಳಿತಗಳಿಗೆ ಬಹಳ ಬೇಗನೆ ತುತ್ತಾಗುತ್ತವೆ. ಜನರ ಬೇಡಿಕೆ ಮತ್ತು ಜಾಗತಿಕ ವಿದ್ಯಮಾನಗಳು ಇವುಗಳ ಲಾಭವನ್ನು ನಿರ್ಧರಿಸುತ್ತವೆ. ಹಾಗಾಗಿ ಈ ಬಾಂಡ್ಗಳು ಹೆಚ್ಚು ಅಪಾಯಕಾರಿಯಾಗಿರುತ್ತವೆ. ಇಲ್ಲಿ ಕಂಪನಿಯು ಆರ್ಥಿಕ ಕುಸಿತವನ್ನು ಎದುರಿಸಿದ ಹಿಂದಿನ ಇತಿಹಾಸವನ್ನು ನಾವು ತಪ್ಪದೇ ಪರೀಕ್ಷಿಸಬೇಕು. ಇನ್ನು 16 ಮತ್ತು 17ನೇ ಅಧ್ಯಾಯದಲ್ಲಿ ನಾವು ಇನ್ಕಮ್ ಬಾಂಡ್ಗಳು ಮತ್ತು ಕನ್ವರ್ಟಿಬಲ್ ಷೇರುಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇನ್ಕಮ್ ಬಾಂಡ್ಗಳಲ್ಲಿ ಬಡ್ಡಿಯ ಪಾವತಿಯು ಕಂಪನಿಯ ಲಾಭದ ಮೇಲೆ ನಿಂತಿದೆ. ಲಾಭವಾದರೆ ಮಾತ್ರ ಬಡ್ಡಿ ಸಿಗುತ್ತದೆ, ಇಲ್ಲದಿದ್ದರೆ ಇಲ್ಲ. ಇವುಗಳು ಸಾಮಾನ್ಯವಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ಕಂಪನಿಗಳಿಗೆ ಉಸಿರು ನೀಡಲು ವಿನ್ಯಾಸಗೊಳಿಸಲಾದ ಹೂಡಿಕೆಗಳಾಗಿವೆ. ಇನ್ನು ಕನ್ವರ್ಟಿಬಲ್ ಬಾಂಡ್ಗಳು ಮತ್ತು ವಾರಂಟ್ಗಳು ಭದ್ರತೆ ಮತ್ತು ಲಾಭ ಎರಡನ್ನೂ ಒಟ್ಟಿಗೆ ನೀಡುವ ಆಕರ್ಷಕ ಹೂಡಿಕೆಗಳಾಗಿವೆ. ಕನ್ವರ್ಟಿಬಲ್ ಬಾಂಡ್ಗಳು ನಿಗದಿತ ಸಮಯದ ನಂತರ ಷೇರುಗಳಾಗಿ ಬದಲಾಗುತ್ತವೆ. ಇದರಿಂದ ಬಾಂಡ್ನ ಭದ್ರತೆಯ ಜೊತೆಗೆ ಷೇರಿನ ಲಾಭದ ಅವಕಾಶವೂ ಸಿಗುತ್ತದೆ. ಆದರೆ ಇಲ್ಲಿಯೂ ಅಪಾಯವಿದೆ. ಕಂಪನಿಯ ಷೇರಿನ ಬೆಲೆ ಕುಸಿದರೆ ನಾವು ನಿರೀಕ್ಷಿಸಿದ ಲಾಭ ಸಿಗುವುದಿಲ್ಲ. ವಾರಂಟ್ಗಳು ಕೂಡ ಇದೇ ರೀತಿ ಷೇರಿನ ಬೆಲೆಗಳ ಮೇಲೆ ಆಧಾರಿತವಾಗಿರುತ್ತವೆ ಮತ್ತು ಸಣ್ಣ ಬದಲಾವಣೆಗಳಿಗೂ ಬಹಳ ಬೇಗನೆ ಸ್ಪಂದಿಸುತ್ತವೆ. ನನ್ನ ಪ್ರೀತಿಯ ಸ್ನೇಹಿತರೆ, ಈ 43 ಅಧ್ಯಾಯಗಳ ಅದ್ಭುತ ಪುಸ್ತಕದ ಮೊದಲ 17 ಅಧ್ಯಾಯಗಳು ನಮಗೆ ಕಳಿಸುವ ಸಂದೇಶ ಬಹಳ ಸ್ಪಷ್ಟವಾಗಿದೆ. ಮಾರುಕಟ್ಟೆ ಎಂಬುದು ನಮ್ಮದೇ ಆಸೆ ಮತ್ತು ಭಯಗಳ ಪ್ರತಿಬಿಂಬವಿದ್ದಂತೆ. ನಾವು ಇಲ್ಲಿಗೆ ಬರುವುದು ರಾತ್ರೋರಾತ್ರಿ ಜಾದೂ ಮಾಡಿ ಹಣ ಗಳಿಸಲು ಅಲ್ಲ, ಬದಲಾಗಿ ಒಂದು ಶಿಸ್ತಿನಿಂದ ನಮ್ಮ ಬಂಡವಾಳವನ್ನು ರಕ್ಷಿಸಿಕೊಂಡು ನಿಧಾನವಾಗಿ ಆದರೆ ಭದ್ರವಾಗಿ ಬೆಳೆಯಲು. ಹೂಡಿಕೆ ಎಂಬುದು ಕೇವಲ ಒಂದು ಆಟವಲ್ಲ, ಅದೊಂದು ಕಲೆ ಮತ್ತು ವಿಜ್ಞಾನ. ಈ ಕಲೆಯನ್ನು ಉಳಿಸಿಕೊಳ್ಳಲು ನಮಗೆ ಆಳವಾದ ವಿಶ್ಲೇಷಣೆ, ವಿನಯತೆ ಮತ್ತು ಅಪಾರವಾದ ತಾಳ್ಮೆ ಬೇಕು. ಮುಂದಿನ ವಿಡಿಯೋದಲ್ಲಿ ನಾವು ಇದರ ಮುಂದುವರಿದ ಭಾಗವನ್ನು ನೋಡೋಣ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು.